ಯಾರಪ್ಪ ಗಂಡು ಕೆಲಸದಲ್ಲಿ ತೋರಿಸಲ್ಲ. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಗೋ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಎದುರು ನಿಲ್ಲುವಂತಹ, ಅಂದರೆ ಅವರಿಗೆ ತೊಡೆತಟ್ಟಿ ಸಮನಾಗಿ ನಿಲ್ಲುವಂತಹ, ರಣಾಂಗಣದಲ್ಲಿ ಎದುರಾಳಿಯಾಗಿ ನಿಲ್ಲುವಂತಹ ಛಲದಂಕಮಲ್ಲರು ಬಿಜೆಪಿಯಲ್ಲಿ ಯಾರಿದ್ದಾರೆ ಅನ್ನುವಂಥ ಚರ್ಚೆ. ಯಾರಪ್ಪ ಗಂಡು ಅನ್ನುವಂಥ ಪ್ರಶ್ನೆ ಈಗ ಎಲ್ಲೆಡೆಯೂ ಕೂಡ ರಾಜ್ಯದ ರಾಜಕಾರಣದ ವಿಚಾರದಲ್ಲಿ ಬರ್ತಾ ಇರುವಂಥದ್ದು. ಅಂದರೆ ದೇಶದಲ್ಲೆಲ್ಲ ಬಿಜೆಪಿ ತನ್ನ ಸಾಮರ್ಥ್ಯವನ್ನು ತೋರಿಸಿಕೊಂಡು ಎಲ್ಲ ರಾಜ್ಯಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇರುವಂಥದ್ದು. ರಾಜ್ಯದಲ್ಲಿ ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿ ಪ್ರತಿಪಕ್ಷ ನಾಯಕರಿಂದ ಹಿಡಿದು ಯಾರೆಲ್ಲ ಡಿ.ಕೆ. ಅವರನ್ನು ಸಮರ್ಥವಾಗಿ ಎದುರಿಸಬಲ್ಲರು ಅನ್ನುವಂಥ ಚರ್ಚೆಗಳು, ಇದೆಲ್ಲ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಇವತ್ತಿನ ಬಿಗ್ ಸ್ಟೋರಿಯಲ್ಲಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಸಂತೋಷ್ ಕಶ್ಯಪ್. ಯಾರಪ್ಪ ಗಂಡು ಕೆಲಸದಲ್ಲಿ ತೋರಿಸಲ್ಲ. ಡಿ.ಕೆ. ಶಿವಕುಮಾರ್ ಅವರ ಸಂಪತ್ತಿಗೆ ಸವಾಲ್ ಹಾಕುವಂತಹ, ಅವರನ್ನು ಎದುರಿಸುವಂತಹ ಅವರದ್ದೇ ರೀತಿಯಾದಂತಹ ಚಾಣಾಕ್ಷತನ, ರಾಜಕೀಯ ನಡೆ, ತಂತ್ರಗಾರಿಕೆಯನ್ನು ಮಾಡಿ ಡಿ.ಕೆ. ಶಿವಕುಮಾರ್ ಅವರನ್ನು ಕಟ್ಟಿ ಹಾಕೋದಕ್ಕೆ ಯಾರಿಂದ ಸಾಧ್ಯ ಇದೆ? ರಾಜ್ಯದಲ್ಲಿ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಒಂದೆಡೆ, ವಿಪಕ್ಷ ಸ್ಥಾನದಲ್ಲಿ ಕೂತಿರುವಂತಹ ಈಗ ಮೈತ್ರಿಯಲ್ಲಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್. ದೇಶದಲ್ಲಿ ನೋಡೋದಕ್ಕೆ ಹೋದರೆ ನಾವು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಬಿಜೆಪಿ ಒಂದರ್ಥದಲ್ಲಿ ಯಾವ ರೀತಿಯೆಲ್ಲ ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಆ ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತಾ ಇದೆ. ಆದರೆ ಕರ್ನಾಟಕದ ವಿಚಾರವನ್ನು ತೆಗೆದುಕೊಂಡರೆ, ಕರ್ನಾಟಕದ ಬಿಜೆಪಿಯ ಲೆಕ್ಕ ನೋಡೋದಕ್ಕೆ ಹೋದರೆ ನಾವು ಇದರಲ್ಲಿ ನಿಜವಾಗಿಯೂ ಡಿ.ಕೆ. ಅವರನ್ನು ಎದುರಿಸುವಂಥ ನಿಲ್ಲುವಂಥವ್ರು ಯಾರು ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಪ್ರತಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಇದ್ದಾರೆ, ಅವರದ್ದೇ ಒಕ್ಕಲಿಗ ಸಮುದಾಯಕ್ಕೆ ಬರುವಂತಹ ನಾಯಕರು. ಅವರು ಇಲ್ಲಿಯ ತನಕ ನಿಜವಾಗಿಯೂ ವಿಪಕ್ಷ ನಾಯಕನ ಅನ್ನುವಂಥ ಪ್ರಶ್ನೆ ಬರುವಂಥ ರೀತಿಯಲ್ಲಿ ಏನೂ ಕೆಲಸ ಮಾಡ್ತಾ ಇಲ್ಲ ಆರ್ ಅಶೋಕ್ ಅವರು ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ. ಇನ್ನೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಗ ಬಿ.ವೈ. ವಿಜಯೇಂದ್ರ ಅವರಂತೂ ಡಿ.ಕೆ. ಅವರನ್ನು ಎದುರಿಸಬಲ್ಲರ, ಮುಂದಿನ ಮುಖ್ಯಮಂತ್ರಿ ಆಗುತ್ತಾರಾ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ ಎಲ್ಲರೂ ಹೇಳ್ತಾರೆ ಬಿ.ವೈ. ವಿಜಯೇಂದ್ರ ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಅವರದ್ದೇ ಪಕ್ಷದವರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಮತ್ತು ಬಿ.ವೈ. ವಿಜಯೇಂದ್ರ ಅವರ ನಡುವೆ ವ್ಯವಹಾರಿಕವಾದಂತಹ ನಂಟಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇನ್ನು ನಾವು ಸದನದಲ್ಲಿ ನೋಡ್ತಾ ಹೋಗೋದಾದಾಗ ಯಾರು ಮಾತಾಡ್ತಾರೋ ಬಿಡ್ತಾರೋ, ತಾನಂತೂ ಎದ್ದು ನಿಂತು ಮಾತಾಡ್ತೀನಿ ಅಂತ ನಮ್ಮ ಕಾರ್ಕಳದ ಶಾಸಕರು ಸುನಿಲ್ ಕುಮಾರ್ ಅವರು ಆಗಾಗ್ಗೆ ಎದ್ದು ನಿಂತು ಮಾತಾಡ್ತಾ ಇರ್ತಾರೆ. ಆದರೆ ಅವರ ಸಮುದಾಯವಾರ ಲೆಕ್ಕವನ್ನು ನೋಡೋಕೆ ಹೋದಾಗ ಕಾರ್ಕಳದ ಶಾಸಕರು ಅವರೇ ಸುನಿಲ್ ಕುಮಾರ್ ಅವರಿಗೆ ಅಷ್ಟೇ ಸ್ಥಾನಮಾನವನ್ನು ಕೊಟ್ಟು ರಾಜ್ಯಾಧ್ಯಕ್ಷರಾಗಿ ಮಾಡಿ ಅವರು ಡಿ.ಕೆ. ಅವರನ್ನ ಎದುರಿಸ್ತಾರಾ ಅನ್ನುವಂಥ ಚರ್ಚೆ. ಅದರ ಜೊತೆಗೆ ಈಗ ರಾಜ್ಯಾಧ್ಯಕ್ಷರ ಲಿಸ್ಟ್ನಲ್ಲಿ ಆ ಒಂದು ಪೈಪೋಟಿಯಲ್ಲಿ ವಿ ಸೋಮಣ್ಣ ಅವರ ಹೆಸರು ಬರ್ತಾ ಇದೆ. ಸೋಮಣ್ಣ ಅವರು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು, ಲಿಂಗಾಯತ ಮತಗಳಷ್ಟೇ ಸಾಕ, ಅದರ ಜೊತೆಗೆ ಏಜ್ ಫ್ಯಾಕ್ಟರ್ ಬರುತ್ತೆ. ಅಂದರೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಸೋಮಣ್ಣ ಅಂತ ಆದಾಗ ಅವರು ಸಮರ್ಥವಾಗಿ ಎದುರಿಸ್ತಾರಾ ಗೊತ್ತಿಲ್ಲ. ಅದಾದ ನಂತರ ಬರುವಂಥ ಹೆಸರು ಇನ್ನು ಬಿಜೆಪಿ ಅಂತ ನೋಡೋದಕ್ಕೆ ಹೋದಾಗ ಹಿಂದುತ್ವ ಅಸ್ತ್ರವನ್ನು ಬಳಸ್ತಾರೆ. ಆದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ನೋಡೋದಕ್ಕೆ ಹೋದಾಗ ಹಿಂದುತ್ವದ ಆಯಾಮವೇ ಬೇರೆ ಥರ ಇದೆ. ಅಂದರೆ ದಕ್ಷಿಣ ಭಾರತದಲ್ಲಿ ಸದರ್ನ್ ಸ್ಟೇಟ್ಸ್ನಲ್ಲಿ ಹಿಂದುತ್ವ ಅನ್ನುವಂಥದ್ದಕ್ಕೆ ಬೇರೆಯೇ ವ್ಯಾಖ್ಯಾನ ಕೊಡ್ತಾರೆ. ಮೋರ್ ಓವರ್ ಕರ್ನಾಟಕದಲ್ಲಿ ಬಿಜೆಪಿ ಅನ್ನುವಂಥದ್ದೇನಿದೆ, ಬಿಜೆಪಿಯನ್ನು ಅಸ್ತಿತ್ವಕ್ಕೆ ತಂದಂತಹ ಮಾಜಿ ಮುಖ್ಯಮಂತ್ರಿಗಳು ಬಿ.ಎಸ್. ಯಡಿಯೂರಪ್ಪನವರು ಇಲ್ಲಿ ಹಿಂದುತ್ವದ ಆಧಾರದ ಮೇಲೆ ಪಕ್ಷವನ್ನು ಕಟ್ಟಲಿಲ್ಲ. ರೈತ ನಾಯಕರಾಗಿ ಗುರುತಿಸಿಕೊಂಡು ರೈತರ ಜೊತೆಗೆ ನಿಲ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದರು. ಹೀಗಾಗಿ ಹಿಂದುತ್ವದ ಅಸ್ತ್ರ ಬಿಜೆಪಿಗೆ ಕರ್ನಾಟಕದಲ್ಲಿ ಸರಿಯಾದ ಮಟ್ಟಿಗೆ ವರ್ಕ್ ಆಗ್ತಾ ಇಲ್ವಾ? ಯಾಕೆ ಅಂತ ಹೇಳಿದ್ರೆ ಹಿಂದುತ್ವದ ಅಸ್ತ್ರವನ್ನು ಇಟ್ಕೊಂಡಿದ್ದಂತಹ ಬಿಜೆಪಿ ನಾಯಕರು ಯಾರ್ಯಾರು? ಅನಂತಕುಮಾರ್ ಹೆಗಡೆ, ಯತ್ನಾಳ್, ಸಿ.ಟಿ. ರವಿ, ಪ್ರತಾಪ್ ಸಿಂಹ, ಈಶ್ವರಪ್ಪ ಇವರೆಲ್ಲರನ್ನೂ ಕೂಡ ಸೈಡ್ ಲೈನ್ ಮಾಡಿಬಿಟ್ಟಿದ್ದಾರೆ. ಹಿಂದುತ್ವ ಅಜೆಂಡಾ ಅಂತ ಹೇಳ್ತಾರೆ. ಆ ಅಸ್ತ್ರವನ್ನು ಪ್ರಬಲವಾಗಿ ಬಳಸೋದಕ್ಕೆ ಆ ನಾಯಕರುಗಳನ್ನೇ ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಯ ಧ್ವನಿ ಏನಿದೆ ಪ್ರತಿಪಕ್ಷವಾಗಿ ಇದು ಕಮ್ಮಿ ಆಗ್ತಾ ಇರೋದ್ರಿಂದ ವಿತ್ ನೋ ಆಪ್ಷನ್ ಇವರೀಗ ಜೆ.ಡಿ.ಎಸ್ನ ಮೊರೆ ಹೋದ ಹಾಗೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು
ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಅವರು ಮರಳಿ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂಥ ಚರ್ಚೆಗಳು ಬಹುಶಃ ಹಿರಿಯೂರು ಉಪಚುನಾವಣೆಯಲ್ಲಿ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಮರಳಿ ವಾಪಸ್ ಬರಬಹುದು ಅಂತ ಹೇಳಲಾಗ್ತಾ ಇದೆ. ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇಲ್ಲಿ ಕಂಟೆಸ್ಟ್ ಮಾಡಿ JDS ಅನ್ನ ಪ್ರಬಲಗೊಳಿಸೋದ್ರ ಜೊತೆಗೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬಂದು ನೇರವಾದಂತಹ ಟಫ್ ಫೈಟ್ ಕೊಡೋದಕ್ಕೆ, DK ಶಿವಕುಮಾರ್ ಅವರ ಸಂಪತ್ತಿಗೆ ಸವಾಲು ಹಾಕೋದಕ್ಕೆ ಯಾರು ಗಂಡು ಅಂತ ಪ್ರಶ್ನೆ ಇತ್ತಲ್ಲ, ನಾನೇ ಸರಿಯಾದಂಥವನು DK ಎದುರಿಗೆ ನಿಲ್ಲೋದಕ್ಕೆ, ಅಂದರೆ DK ವರ್ಸಸ್ HDK ಅಂತ ಆಗೋದಕ್ಕೆ ನಾನೇ ಸಮರ್ಥವಾದಂಥ ನಾಯಕ ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆ ಅಂದರೆ BJPಗಿಂತಲೂ ಎಲ್ಲ ವಿಚಾರಗಳಲ್ಲೂ ಕೂಡ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋದ್ರಲ್ಲಿ HD ಕುಮಾರಸ್ವಾಮಿ ಅವರ ಧ್ವನಿ ಬಹಳ ದೊಡ್ಡದಾಗಿದೆ. ಅದರಲ್ಲೂ ಕೂಡ ಇತ್ತೀಚಿನ ಎಲ್ಲ ಬೆಳವಣಿಗೆಗಳು ಗೊತ್ತೇ ಇದೆ ತಮಗೆ. ಬಿಡದಿ ಟೌನ್ಶಿಪ್ ಇಂದ ಹಿಡಿದು ಎಲ್ಲದರಲ್ಲೂ ಕೂಡ ಪ್ರಬಲವಾಗಿ ಸರ್ಕಾರವನ್ನ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಟೀಕಿಸ್ತಾ ಇರುವಂಥದ್ದು HD ಕುಮಾರಸ್ವಾಮಿ ಅವರು. BJPಗೆ ಸರಿಯಾದಂತಹ ನಾಯಕರನ್ನ ಕಂಡುಕೊಳ್ಳೋದ್ರಲ್ಲಿ, ಸರಿಯಾದಂತಹ ರೀತಿಯಲ್ಲಿ ವಿಪಕ್ಷ ಸ್ಥಾನವಾಗಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಲ್ಲಿ ತನ್ನ ಸ್ಥಾನವನ್ನೇ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಇದೆಲ್ಲವೂ ಕೂಡ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರ ಗಮನಕ್ಕೆ ಬರ್ತಾ ಇಲ್ವಾ? ಅಥವಾ HD ಕುಮಾರಸ್ವಾಮಿ ಅವರನ್ನೇ ಬಳಸಿಕೊಂಡು, ಸರಿಯಾದಂತಹ ನಾಯಕರು ಸಿಗದೇ ಇರುವಂತಹ ಕಾರಣಕ್ಕೆ ಕುಮಾರಸ್ವಾಮಿ ಅವರನ್ನೇ ಬಳಸಿಕೊಂಡು BJPಯನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತಹ ಕೆಲಸವನ್ನು ಮಾಡೋದು ಏನಾದರೂ ಕೇಂದ್ರ ಸರ್ಕಾರದ, ಅಂದರೆ BJP ನಾಯಕರ ಪ್ಲಾನ, ಸ್ಟ್ರಾಟಜಿನ ಅನ್ನುವಂಥದ್ದು. ಹೀಗಾಗಿ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಕುಮಾರಸ್ವಾಮಿ ಅವರನ್ನು ಮರಳಿ ರಾಜ್ಯ ರಾಜಕಾರಣಕ್ಕೆ ಕರೆಸಿ ಏನಾದರೂ BJP ಮತ್ತು JDS ಒಟ್ಟಾಗಿ ನಿಂತು ರಾಜ್ಯ ರಾಜಕಾರಣವನ್ನು ನಡೆಸಿ, ಅಂದರೆ ಗದ್ದುಗೆಯನ್ನು ಹಿಡಿದು ಅಧಿಕಾರವನ್ನು ನಡೆಸಬೇಕು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸನ್ನು, ಪ್ರಮುಖವಾಗಿ DK ಶಿವಕುಮಾರ್ ಅವರನ್ನು ಮತ್ತೆ ಅಧಿಕಾರಕ್ಕೆ ಬರೋದನ್ನು ಬಿಡಬಾರ್ದು ಅನ್ನೋದಕ್ಕೆ ಇದು, ಅಂದರೆ ರಾಜ್ಯ BJP JDSನ ಮೊರೆ ಹೋಗಿರುವಂಥದ್ದು, ಕುಮಾರಸ್ವಾಮಿ ಅವರ ಮೊರೆ ಹೋಗಿರುವಂಥದ್ದು. ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ರಾಜಕಾರಣವನ್ನು ಮಾಡ್ತಾರೆ, DKಶಿಗೆ ಸೆಡ್ಡು ಹೊಡೆದು ನಾನೇ ನಿನಗೆ ಸರಿಯಾದಂಥ ಎದುರಾಳಿಯಾಗಿ ನಿಲ್ಲಬಲ್ಲಂಥ ಗಂಡು ಅನ್ನುವಂಥದ್ದನ್ನು ನಿರೂಪಿಸ್ತಾರ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಬಿಗ್ ಸ್ಟೋರಿ. ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ TV ಕನ್ನಡ. ಯಾರಪ್ಪ ಗಂಡು? ಕೆಲಸದಲ್ಲಿ ತೋರಿಸಲ್ಲ.